ಅಣ್ಣ ಇದು ಈಕೋಮೆಟು 19 ಫೀಟ್ ಗಾಡಿ. ಇದು ಬಾಟಮ್ ಬೀಮ್ಗಳೆಲ್ಲ ಕಟ್ಟಾಗಿತ್ತು. ಇದು ಟೋಟಲಾಗಿ ಕಟ್ಟಾಗ್ಬಿಟ್ಟಿದ್ದು. ಅದು ಫಸ್ಟ್ ವೀಡಿಯೋಲ್ಲಿ ಹಾಕಿದ್ದೀನಿ. ಅದು ಎಲ್ಲ ಟೋಟಲಾಗಿ ಕಟ್ಟಾಗ್ಬಿಟ್ಟಿದೆ. ಇದು ಎಲ್ಲ ಬೀಮ್ ಎಲ್ಲ ಕಟ್ ಮಾಡಿಬಿಟ್ಟು ಇದು ಶೀಟ್ ಬೆಂಡಿಂಗ್ ಇರೋದು. ಇದು ಏನಂದರೆ ಇದೆಲ್ಲ ಶೀಟ್ ಬೆಂಡಿಂಗ್ಗಳು. ಇದು ಕಂಪ್ನಿಯಿಂದ ಕೊಟ್ಟಿರೋದು. ಇದು ಶೀಟ್ ಬೆಂಡಿಂಗು ಇವರು 10 ಜಾಸ್ತಿ ಹಾಕಿ ಏನಾಗ್ಬಿಟ್ಟೈತೆ ಅಂದರೆ ಇದು ಕಟ್ಟಾಗ್ಬಿಟ್ಟೈತೆ. ಇದು ಟೋಟಲಾಗಿ ಎಲ್ಲ ಕಟ್ಟಾಗ್ಬಿಟ್ಟೈತೆ. ಅದಕ್ಕೆಲ್ಲ ಕಟ್ ಮಾಡಿ ತೆಗ್ದುಬಿಟ್ಟು ಇದು ಗ್ಯಾಸ್ ಕಟ್ಟಿಂಗಲ್ಲಿ ತೆಗ್ದುಬಿಟ್ಟು ಇವಾಗ ಚಾನಲ್ ಹಾಕ್ತಾಯಿದ್ದೀನಿ, 5 ಇಂಚ್ ಚಾನಲ್. ಇವಾಗ ಇನ್ನೊಂದು ಏನಂದರೆ ಇದರಲ್ಲಿ ಸಮಸ್ಯೆ ಬಂದ್ಬಿಟ್ಟು ಏನಾಗ್ಬಿಟ್ಟೈತೆ ಅಂದರೆ ಇದು ಟ್ಯೂಬ್ ಬಂದು 2 ಇಂಚ್. ಇದು ಚಾನಲ್ ಕುತ್ಕೊಳ್ಳೋ ಜಾಗದಲ್ಲಿ ಇದು 2 ಇಂಚ್ ಕೊಟ್ಬಿಟ್ಟವನೆ ಟ್ಯೂಬ್. ಇದಕ್ಕೆ 5 ಇಂಚ್ ಚಾನಲ್ ಕುಣಿಸ್ಬೇಕು. ಯಾಕಂದರೆ 5ಗೆ 2.5 ಬರೋದು ಚಾನಲ್. ಇವಾಗ ಅದು ಆಲ್ಟ್ರ್ ಮಾಡಿಬಿಟ್ಟು ಕುಣಿಸ್ಬೇಕಿದು. ಯಾಕಂದರೆ ಈ ಗನ್ ಕುತ್ಕೊಳ್ಳಲ್ಲ 2.5 ಬಂದರೆ ಹಿಂಗೆ ಕ್ರಾಸ್ ಆಗಿಬಿಡುತ್ತದು. ಇವಾಗ ಅದು 5ಗೆ 2.5 ಬರುತ್ತಲ್ಲ ಚಾನಲ್ಲು, ಅದು ಆಲ್ಟ್ರ್ ಮಾಡಿ ಕುಣಿಸ್ಬೇಕದು ಚಾನಲ್ ಎಲ್ಲ. ಈ ಬಾಟಮ್ ಬೀಮ್ ಹಂಗೆ ಇರುತ್ತೆ. ಇದು ಬಾಟಮ್ ಬೀಮ್ ಏನು ತೆಗಿಯಲ್ಲ. ಇದು ಬಾಟಮ್ ಬೀಮ್ ಹಂಗೆ ಇರುತ್ತೆ, ಟಾಪ್ ಬೀಮ್ ಮಾತ್ರ ಫುಲ್ ಚಾನಲ್ ಹಾಕ್ಬಿಟ್ಟು ಇದಕ್ಕೆ ಪ್ಲ್ಯಾಟ್ಫಾರ್ಮ್ ಶೀಟ್ ಹೊಡಿತೀವಿ. ಇದಕ್ಕೆ ಚಕ್ಕರ್ ಪ್ಲೇಟು. ಅದು ನೆಕ್ಸ್ಟ್ ವೀಡಿಯೋಲ್ಲಿ ಹಾಕ್ಕೊಡ್ತೀನಿ ಅಣ್ಣ. ಅದು ತೋರಿಸ್ತೀನಿ. ಅದು ನೆಕ್ಸ್ಟ್ ವೀಡಿಯೋಲ್ಲಿ ಆ ಚಾನಲ್ಲು ಹಾಕಿರೋದು. ಇವತ್ತು ಚಾನಲ್ ಇವತ್ತು ಹಾಕ್ಬಿಡ್ತೀನಿ. ಇವತ್ತು ಚಾನಲ್ ಹಾಕ್ಬಿಟ್ಟು ಶೀಟೆಲ್ಲ ಹಾಕಿ ನೆಕ್ಸ್ಟ್ ವೀಡಿಯೋಲ್ಲಿ ತೋರಿಸ್ತೀನಿ ಅದು ಕೆಲಸ ಹೆಂಗಾಗೈತೆ ಅಂತ. ಈಕೋಮೆಟ್ 19 ಫೀಟ್ ಗಾಡಿ ಅಣ್ಣ ಇದು.